ವೀಕ್ಷಕರೇ, ಚಿನ್ನ ಹಾಗೂ ಬೆಳ್ಳಿಯ ಲೇಪನ ಹೊಂದಿರುವಂತೆ ಕಾಣುವ 10 ರೂಪಾಯಿ ನಾಣ್ಯ ಇಂದು ಅನೇಕರ ಬಳಿ ಇದೆ. ಒಂದು ಕಾಲಘಟ್ಟದಲ್ಲಿ ಈ ನಾಣ್ಯ ಚಲಾವಣೆಯಲ್ಲಿಲ್ಲ. ಇದನ್ನ ಯಾರೂ ಸಹ ಸ್ವೀಕರಿಸುತ್ತಿಲ್ಲ ಎಂದು ಸಾರ್ವಜನಿಕರು ದೂರಿದ್ದರು. ಹಣ್ಣು ತರಕಾರಿ ವ್ಯಾಪಾರಸ್ಥರು, ಬಸ್ ನಿರ್ವಾಹಕರು ಮತ್ತು ಕಿರಾಣಿ ಅಂಗಡಿಯವರು ಇಂತಹ ನಾಣ್ಯಗಳನ್ನು ಪಡೆದುಕೊಳ್ಳಲು ಸುತಾರಾಂ ಒಪ್ಪುತ್ತಿರಲಿಲ್ಲ. ಅವರಿಂದ ಬರುತ್ತಿದ್ದ ಒಂದೇ ಒಂದು ಮಾತಂದ್ರೆ, ಈ ಕಾಯಿನ್ಗಳು ನಡೆಯುತ್ತಿಲ್ಲ, ನಾವು ಸ್ವೀಕರಿಸಲ್ಲ. ಈ ಕೂಡಲೇ ಬ್ಯಾಂಕ್ಗಳಿಗೆ ಹೋಗಿ ಆ ನಾಣ್ಯಗಳನ್ನು ಹಿಂತಿರುಗಿಸಿ ಎಂದು ಹೇಳುತ್ತಿದ್ದರು. ಆದರೆ ಆ ಸಮಯ ಇದೀಗ ಮತ್ತೊಮ್ಮೆ ಮರುಕಳಿಸಿದಂತಿದೆ. ಹೌದು, ಇತ್ತೀಚಿನ ದಿನಗಳಲ್ಲಿ ಇದೇ ಸಮಸ್ಯೆ ಮತ್ತೆ ಸದ್ದು ಮಾಡುತ್ತಿದೆ. ಅನೇಕರು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಮುದ್ರಿಸಿರುವ ಹೊಸ 10 ರೂಪಾಯಿ ನಾಣ್ಯಗಳನ್ನು ಹಾಗೂ ಹಳೆಯ ಕಾಯಿನ್ಗಳನ್ನು ಬಸ್ ನಿರ್ವಾಹಕರು ಮತ್ತು ಸಣ್ಣ ವ್ಯಾಪಾರಿಗಳಿಗೆ ಕೊಟ್ಟರೆ ನಾವು ಸ್ವೀಕರಿಸಲ್ಲ, ಈಗ ಇದರ ಅಸ್ತಿತ್ವವಿಲ್ಲ, ಚಲಾವಣೆಯೂ ಆಗ್ತಿಲ್ಲ ಎಂದು ಹೇಳ್ತಿದ್ದಾರೆ. ಇದರಿಂದ ತೀವ್ರ ಕಂಗಾಲಾಗಿರುವ ಕೆಲವರು ತಮ್ಮ ಸುತ್ತಮುತ್ತಲಿನ ಬ್ಯಾಂಕ್ಗಳಿಗೆ ಭೇಟಿ ನೀಡಿ ಇದರ ಚಲಾವಣೆ ಇದೆಯೋ ಇಲ್ಲವೋ ಎಂದು ಸಿಬ್ಬಂದಿಗಳ ಬಳಿಯೇ ನೇರವಾಗಿ ಸ್ಪಷ್ಟನೆ ಕೇಳಿದ್ದಾರೆ. ಜನರ ಪ್ರಶ್ನೆಗೆ ಉತ್ತರ ನೀಡಿರುವ RBI 10 ರೂಪಾಯಿ ನಾಣ್ಯಗಳು ರದ್ದಾಗಿದೆ ಮತ್ತು ಚಲಾವಣೆಯಲ್ಲಿಲ್ಲ ಎಂಬ ಸುಳ್ಳು ಸುದ್ದಿಗಳಿಗೆ ಕಿವಿಗೊಡಬೇಡಿ ಎಂದು ಹೇಳಿದೆ. ಅಲ್ಲದೆ ಈ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಲು ಮುಂದಾಗಿದೆ. ಗ್ರಾಹಕರಿಗೆ ಇಂತಹ ಸಮಸ್ಯೆಗಳು ಆಗದಂತೆ ನೋಡಿಕೊಳ್ಳಲು ಬ್ಯಾಂಕ್ ಅಧಿಕಾರಿಗಳು ಆಯಾ ವರ್ತಕರಲ್ಲಿ ಜಾಗೃತಿ ತರುವ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಿದ್ದಾರೆ. ಅದರಲ್ಲೂ ಈ ರೀತಿಯ ಕಿರಿಕಿರಿಗಳು ಪದೇ ಪದೇ ಉಂಟಾಗುವುದನ್ನು ತಡೆಗಟ್ಟಬೇಕೆಂದು ಸ್ವತಃ RBI ಇತ್ತೀಚೆಗಷ್ಟೇ ಅಂದರೆ ಅಕ್ಟೋಬರ್ 14 ಮತ್ತು 15ರಂದು ಆಯ್ದ ಬ್ಯಾಂಕ್ಗಳ ಸಮನ್ವಯದಲ್ಲಿ 10 ರೂಪಾಯಿ ಕಾಯಿನ್ಗಳು ಇಂದಿಗೂ ಚಾಲ್ತಿಯಲ್ಲಿದೆ ಎಂಬುದನ್ನು ತಿಳಿ ಹೇಳಲು ಸಾರ್ವಜನಿಕ ಜಾಗೃತಿ ಅಭಿಯಾನವನ್ನ ಆರಂಭಿಸಿದೆ. 10 ರೂಪಾಯಿ ನಾಣ್ಯಗಳ ಡಿಸೈನ್ಗಳು ಆಗಾಗ ಬದಲಾಗುತ್ತಿರುತ್ತದೆ. ಕಾಲಕ್ಕೆ ತಕ್ಕಂತೆ ಹೊಸ ಡಿಸೈನ್ಗಳೊಂದಿಗೆ ಮುದ್ರಿತವಾಗಿ ಚಲಾವಣೆಗೆ ಬರುತ್ತದೆ. ಈ ಕಾಯಿನ್ಗಳು ಕಾನೂನುಬದ್ಧವಾಗಿದ್ದು ವಹಿವಾಟುಗಳಿಗೆ ಮುಕ್ತವಾಗಿವೆ. ಇಂತಹ ನಾಣ್ಯಗಳನ್ನು ವ್ಯಾಪಾರಸ್ಥರು ಸ್ವೀಕರಿಸಬೇಕು. ಸಾರ್ವಜನಿಕರು ತಮ್ಮ ಬಳಿ ಇರುವ ನಾಣ್ಯಗಳನ್ನು RBI ಅಡಿಯಲ್ಲಿರುವ ಎಲ್ಲ ಶಾಖೆಗಳಲ್ಲಿಯೂ ವಿನಿಮಯ ಮಾಡಿಕೊಳ್ಳಲು ಅವಕಾಶ ನೀಡಿದೆ. ಈ ಕುರಿತಂತೆ ಬ್ಯಾಂಕ್ಗಳಿಗೂ RBI ನಿರ್ದೇಶನವನ್ನ ಕೊಟ್ಟಿದೆ ಎಂಬುದು ಗಮನ.